ಹಾಂ, ನಿಮ್ಮ ಶಾಲೆ ಯಾವುದಮ್ಮ? ಎಚ್ ಪಿ ಎಸ್ ಮದರಿನಾ? ಈಗ ನಾವು ಗಣಿತದ ಕೆಲವೊಂದು ಆಕೃತಿಗಳ ಬಗ್ಗೆ ಮಾಡೋಣಂತ. ನಿಮ್ಗೆ ಆಕೃತಿಗಳ ಬಗ್ಗೆ ಎಲ್ಲ ಗೊತ್ತದಾವಲ್ಲ? ಹಾಂ, ಅಮೃತ ನೀನು ಏನು ಮಾಡಬೇಕು, 2 ಚೌಕಗಳನ್ನು ಮಾಡಬೇಕು. ಕೆಲವೊಂದು ಕಡ್ಡಿಗಳನ್ನು ತಗೊಂಡು ಮಾಡ್ರಿ. ನೋಡು, ಈ ಕಡ್ಡಿಗಳದಾವಿಲ್ಲ, ಈ ಕಡ್ಡಿಗಳಿಂದ ಚೌಕಗಳನ್ನು 2 ಮಾಡಬೇಕು. ಮಾಡ್ತೀಯಾ? ಹ್ಞೂ. ನೋಡು, ಸರಿಯಾಗಿ ಜೋಡಿಸ್ಬೇಕು. ಅಮೃತ ಏನು ಜೋಡಿಸಿದಿ? 2 ಚೌಕ ಜೋಡಿಸಿದ್ಯಾ? ಹಾಂ, ಈಗ ನೀನೇನು ಜೋಡಿಸ್ತಿ? ಆಯತ ಜೋಡಿಸ್ತೀಯಾ? ಜೋಡಿಸ್ ನೋಡೋನು. ಆಯತ ಆಕೃತಿ ಮಾಡ್ತೀಯಾ? ಆಯತ ಮಾಡಿದ್ಯಾ? ಈಗ ನೀ ಏನು ಜೋಡಿಸ್ತೀಯ ಐಶ್ವರ್ಯ? ಹಾಂ, ತ್ರಿಭುಜ ಜೋಡಿಸ್ತೀಯಾ? ಜೋಡಿಸ್ ನೋಡೋನು. ಇಲ್ಲಿ ಜೋಡಿಸಿ, ಇದ್ರ ಮುಂದೆ. ತ್ರಿಭುಜ ಜೋಡಿಸಿದ್ಯಾ? ಹಾಂ, ಬಸಮ್ಮ ನೀ ಏನು ಜೋಡಿಸ್ತೀಗ? ಚೌಕ ಜೋಡಿಸ್ತೀಯಾ? 2 ಚೌಕಗಳನ್ನು ಜೋಡಿಸಿದ್ರೆ ನೀನು 1 ಚೌಕ. ಚೌಕವನ್ನು ಜೋಡಿಸಿದೆ. ಹಾಂ, ನೋಡು, ಈಗ ಗಣಿತದ ಕೆಲವೊಂದು ಆಕೃತಿಗಳನ್ನು ನೀವು ಮಾಡಿದ್ರಿ. ನೀ ಏನು ಮಾಡಿದಿ? ಚೌಕ ಮಾಡಿದ್ಯಾ? ನೀನೇನು ಮಾಡಿದಿ? ತ್ರಿಭುಜವನ್ನು ಮಾಡಿದ್ಯಾ? ಹಾಂ, ನೀ ಏನು ಮಾಡಿದಿ? ಆಯತವನ್ನು ಮಾಡಿದಿ. ನೀ ಏನು ಮಾಡಿದಿ ಅಮೃತ? 2 ಚೌಕ ಮಾಡಿದಿ. ಅಂದರೆ ಈಗ ಯಾವುದು ಉಳೀತು? ವೃತ್ತ ಉಳಿತಲ್ಲ. ಹಾಂ, ವೃತ್ತವನ್ನು ಯಾರು ಮಾಡ್ತೀರಿ? ನೀ ಮಾಡ್ತೀಯಾ? ಮಾಡಿ ನೋಡೋನು. ವೆರಿ ಗುಡ್. ವೃತ್ತ ಗೋಲಾಕಾರದಲ್ಲಿ ಇರ್ತೈತಿಲ್ಲ? ಹಾಂ, ಈಗ ನಿಮ್ಗೆ ಕೆಲವೊಂದು ಗಣಿತದ ಆಕೃತಿಗಳು ಗೊತ್ತಾತಾ?